ಟೀಸರ್ ಬೇರೆ ತೋರಿಸಿದೀವಿ. ಇವರೆಲ್ಲರ ಜೊತೆ ನಾನು ಕ್ಯೂರಿಯಸ್ ಆಗಿದ್ದೀನಿ, ನೀವು ಏನ್ ಮಾತಾಡ್ಬೋದು, ಏನ್ ಹೇಳ್ಬೋದು ಅಂತ. ಮೊದಲಿಗೆ ಒಬ್ಬ ಆಡಿಯನ್ಸ್ ಆಗಿ ನಿಮ್ಗೆ ಟೀಸರ್ ಹೆಂಗ್ ಅನ್ಸ್ತು ಮೇಡಮ್? ಟೀಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳಷ್ಟು ಗಮನ ಇಟ್ಟು ನೋಡ್ತಾ ಇದ್ದೆ. ಥ್ರಿಲ್ ಇತ್ತು, ತುಂಬಾನೇ ಒಂಥರ ಥ್ರಿಲ್ಲಿಂಗ್ ಆಗಿತ್ತು, ಹೊಸತನ ಇತ್ತು, ಶ್ರೀಮಂತಿಕೆ ಎದ್ದು ಕಾಣಿಸ್ತಾ ಇತ್ತು. ಅದರಲ್ಲೂ ಧನಂಜಯ ಆಕ್ಟಿಂಗ್ ಅಂತಂದ್ರೆ ಸೂಪರ್. ಅದರಲ್ಲೂ ಸ್ಪೆಷಲಿ ಕರ್ನಾಟಕದ ಲಾಕೆಟ್, ಕನ್ನಡ ಲಾಕೆಟು, ಅದು ಬಹಳ ಕ್ಲಿಕ್ ಆಯಿತು ನನಗೆ, ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಟೀಸರ್ ಮಾತ್ರ ಸೂಪರ್, ವಂಡರ್ಫುಲ್. ಟೀಸರ್ ನೋಡಿದ್ರೆ ಇನ್ ಫಿಲ್ಮ್ ಹೆಂಗಿರ್ಬೋದು ಅಂತ ಬಹಳಷ್ಟು ಜನ ವೇಟ್ ಮಾಡ್ತಾರೆ. ಓಕೆ, ಟೀಸರ್ ಸೂಪರ್ ಅಂತ ಫುಲ್ ಮಾರ್ಕ್ಸ್ ಸಿಕ್ಕಾಯ್ತಲ್ಲಿ. ಇನ್ನು ಐ ಆಫ್ ಫಿಲ್ಮ್ಸ್ ಸಂಸ್ಥೆ ಬಗ್ಗೆ ಬಹಳ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ನಿಮ್ಮ ಕುಟುಂಬದಿಂದ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡಬೇಕು ಅಂತ ಒಂದು ಮಹತ್ತರ ಕನ್ಸಿಟ್ಕೊಂಡು ಬರ್ತಾ ಇರುವಂತ ಒಂದು ಸಂಸ್ಥೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೊದಲನೇದಾಗಿ ರಾಜಕೀಯ ಕ್ಷೇತ್ರದಿಂದ ಬಂದಂಥವ್ರು ತಮ್ಮನ್ನೆಲ್ಲರೂ ಕೂಡ, ಬೇರೆ ನಮ್ಮ ರಾಜಕೀಯ ಸಂದರ್ಭದಲ್ಲಿ ತಮ್ಮನ್ನೆಲ್ಲರೂ ನಾನು ಮಾಧ್ಯಮದವ್ರನ್ನ ತಮ್ಮನ್ನೆಲ್ಲರನ್ನೂ ಭೇಟಿಯಾಗಿದ್ದೀನಿ. ಇದೊಂಥರ ಹೊಸತನ ನನಗೆ. ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಒಂದು ಮಾಡೋಣ, ಚಿಕ್ಕಂದಿನಿಂದನೂ ಒಂದು ಆಸೆ. ಮುಂಚೆಯಿಂದಲೂ ಕೂಡ ಬಹಳ ದೊಡ್ಡ ದೊಡ್ಡ ನಟ ನಟಿಯರನ್ನ ನೋಡಿ ಬೆಳೆದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು, ನಟಿಗಳು ಜಯಮಾಲ ಇರ್ಬೋದು, ಲಕ್ಷ್ಮಿ ಅವರು ಇರ್ಬೋದು, ಸರಿತಾ ಇರ್ಬೋದು, ಕಲ್ಪನಾ ಅವರು. ಸೊ ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂಥವಳು. ಎಲ್ಲರಿಗೂ ಎಷ್ಟು ಕನ್ನಡ ಫಿಲ್ಮ್ ಅಂತಂದ್ರೆ ಒಂದು ಆಸೆ ಇರುತ್ತೋ ಹಾಗೆ ನೋಡಿ ನಾವು ಕೂಡ ಬೆಳೆದಂಥವ್ರು. ಸೊ ಒಂದು ಆಸೆ ಅಂತ ಇತ್ತು. ಧನಂಜಯ್ ಅವರು ಒಳ್ಳೆ ಒಂದು ಕಥೆಯನ್ನ ಹೇಳಿದ್ರು. ಸೊ ಇವ್ರ ಮೇಲೆ ಕಿಚಾಟ ನಾಯನ ಅವಳ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಆಮೇಲೆ ಪ್ರತಿಯೊಂದು ಸ್ಟೆಪ್ನಲ್ಲೂ ಕೂಡ ನನ್ನ ಕಷ್ಟದಲ್ಲಿ, ಸುಖದಲ್ಲಿ, ತೊಂದರೆಯಲ್ಲಿ, ಸಂತೋಷದಲ್ಲಿ ಯಾವಾಗಿದ್ರು ನನ್ನ ಜೊತೆ ಇರ್ತಾಳೆ. ಸೊ ಇವತ್ತು ಕೂಡ ಶಿ ಇಸ್ ಮೈ ಲಕ್ಕಿ ಚಾರ್ಮ್. ಸೊ ಧನಂಜಯ್ ಅವರು ಬಹಳ ಒಳ್ಳೆ ಕಥೆ ಇದೆ, ಇದನ್ನ ತಾವು ಮಾಡಲೇಬೇಕು ಅಂತ ಹೇಳಿದಾಗ ರಾಯಲ್ ಅವರು ಇರಬಹುದು, ನಾವು ಸೇರಿಕೊಂಡು ಮಾಡೋಣ ಅಂತ. ಅದರಲ್ಲೂ ನನ್ನ ತಮ್ಮ ಚಂದ್ರರಾಜ್ ಹಟ್ಟಿಯವರು ಬಹಳ ಬುದ್ಧಿವಂತ. ಸೊ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಒಂದು ಒಳ್ಳೆ ಪ್ರಯೋಗವನ್ನ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೂಡ ಬಹಳ ಎತ್ತರದಲ್ಲಿ ಬೆಳೀತಾ ಇದೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಡೀ ದೇಶದಲ್ಲಿ, ವಿದೇಶದಲ್ಲೂ ಕೂಡ ಇವತ್ತು ಪ್ರೇಕ್ಷಕರಿದ್ದಾರೆ. ಸೊ ಒಂದು ಹೊಸ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಚಾಮುಂಡಿ ದೇವಿಯ ಒಂದು ಹೆಸರಿನಿಂದ ಆಶೀರ್ವಾದ ಪಡೆದುಕೊಂಡು ಮಾಡ್ತೇವೆ. ಸೂಪರ್ ಸೂಪರ್ ಮೇಡಮ್. ಎಷ್ಟು ಪ್ರಪಟಾಂತ ಕನ್ನಡ ನಾಯಕ ನಟರು ಅವತ್ತಿನಿಂದ ಇವತ್ತವರೆಗೂ, ಹಾಗೆ ನಾಯಕಿಯರ ಹೆಸರು ಹೇಳಿದ್ರೆ ಅಂದ್ರೆ ನಮಗೆ ನೆನ್ಸ್ಬಿಟ್ಟು ಹೇಳಿ ಅಂದ್ರೆ ಒಂದ್ 5 ಹೆಸರು ಸಡನ್ ಆಗಿ ನೆನಪಾಗುತ್ತೋ ಇಲ್ವೋ? ನನ್ನ ಕಾಲದ ಹೇಳಿದೆ, ಇವತ್ತಿನ ಹೇಳೋಣ ಅಂತಂದ್ರೆ ನನಗೆ ಹಾಗೆ ಮತ್ತೆ ನಮ್ಮ ಧನಂಜಯ್ ಬರ್ತಾರೆ, ದರ್ಶನ್ ಬರ್ತಾರೆ, ಸುದೀಪ್ ಬರ್ತಾರೆ, ಗಣೇಶ್, ರಮೇಶ್ ಅರವಿಂದ್. ಗಣೇಶ್ ಜೊತೆ ಮತ್ತೊಂದು ಸಿನಿಮಾವನ್ನು ಮಾಡ್ತಾ ಇದ್ವಿ ನಮ್ಮ ಪ್ರೊಡಕ್ಷನ್ ಹೌಸ್ ನಿಂದನೇ. ಸೊ ಇವತ್ತಿನ ಕಾಲದಲ್ಲೂ ಕೂಡ ಬಹಳಷ್ಟು ಒಳ್ಳೆಯವರು ಬಂದಿದ್ದಾರೆ ಕಲಾವಿದರು. ಸೊ ಹಳೆ ಲೆಗಸಿಯನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ಕನ್ನಡ ಚಿತ್ರರಂಗದ ಆ ಶ್ರೀಮಂತಿಕೆಯನ್ನ, ಆ ಸೊಗಡನ್ನ ಈಗಿನ ಕಲಾವಿದರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಳೆದಕ್ಕೂ ಹೊಸದಕ್ಕೂ ಬಹಳ ಸಾಮ್ಯತೆ ಇದೆ. ಒಂದು ನಿಮ್ಮ ಸಂಸ್ಥೆಗೆನೆ ನೀವು ಟಿಪ್ಸ್ ಕೊಡೋದಾದ್ರೆ, ಈ ಪ್ರೊಡಕ್ಷನ್ ಸಂಸ್ಥೆನ ನಡೆಸ್ಕೊಂಡು ಹೋಗೋ ರೀತಿ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಒಳ್ಳೆ ಸದಾಭಿರುಚಿ ಇರುವಂತ ಪ್ರೇಕ್ಷಕರನ್ನ ಆ 3 ಗಂಟೆ, ಯಾಕಂದ್ರೆ ಒಬ್ಬ ಪ್ರೇಕ್ಷಕ, ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಮಾತನಾಡ್ಲಿಕ್ಕೆ ಬಯಸ್ತೇನೆ. ನಾವು 3 ಗಂಟೆ ಯಾಕೆ ಹೋಗ್ತೀವಿ, 2 ಗಂಟೆ ಯಾಕೆ ಹೋಗ್ತೀವಿ ಅಂತಂದ್ರೆ ಏನಾದ್ರೂ ಹೊಸತನ ಇರುತ್ತೆ, ಮನೋರಂಜನೆ ಇರುತ್ತೆ, ಒಂದು ಮೆಸೇಜ್ ಇರುತ್ತೆ, ಸಮಾಜಮುಖಿಯಾದಂತ ಒಂದು ಕಾಳಜಿ ಇರುತ್ತೆ, ಸಮಾಜಮುಖಿಯಾದಂತ ಒಂದು ಚಿಂತನೆ ಇರುತ್ತೆ ನಮ್ಮಂತೂ. ಸೊ ರಿಫ್ರೆಶ್ಮೆಂಟ್ ಅಂತ ಹೇಳ್ತೀವಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಇರಬೇಕು, ಫ್ಯಾಮಿಲಿಯನ್ನ ಜೊತೆಯಲ್ಲಿ ಕರ್ಕೊಂಡು ಗಂಡ ಹೆಂಡತಿ ಕುಟುಂಬ ಸಮೇತ ನೋಡುವಂತ ಒಂದು ಪಿಕ್ಚರ್ ಇರಬೇಕು. ನಾನು ನಮ್ಮ ತಮ್ಮನಿಗೆ, ನಮ್ಮ ವಾಸುಕಿಯವರು ಕೂಡ ಇದ್ದಾರೆ, ಒಳ್ಳೆ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಮೆಸೇಜ್ ಇರಬೇಕು, ಫ್ಯಾಮಿಲಿ ಓರಿಯೆಂಟೆಡ್ ಇರಬೇಕು, ಮಾಸ್ ಬೇಸ್ಡ್ ಇರಬೇಕು, ಕಮರ್ಷಿಯಲ್ ಡೆಫಿನೆಟ್ಲಿ ಪ್ರೇಕ್ಷಕರು ಏನೇನು ಬಯಸ್ತಾರೋ ಅದೆಲ್ಲ ಇರಲಿ.
ಹಾಕಿರೋ ದುಡ್ಡು ವಾಪಸ್ ಬರಲಿ ಅಂತ ಕೇಳ್ತಾರೆ. ಆ ಲಾಸ್ಟ್ ಲೈನ್ ಹೇಳಿದ್ರಲ್ಲ ಮೇಡಮ್, ಅದು ಬಹಳ ಇಂಪಾರ್ಟೆಂಟ್ ಲೈನ್. ಇದು ಸಾಕಾಗಿ ಹೇಳಿದ್ರೆ ಅಂಡ್ ನಾನು ಪ್ರತಿ ಸಲ ನೀವು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾನೆ ಇದ್ದೀನಿ. ಇಲ್ಲೇ ಜಸ್ಟ್ ನಯನ ಅವ್ರನ್ನ ತೋರಿಸ್ಬಿಟ್ಟು ನಂಗೆ ಬಹಳ ಇಷ್ಟ ಇರೋದ್ರೆ ಲಕ್ಕಿ ಚಾಮ್ ಅಂತ ನೀವು ಹೇಳಿದಾಗ, ಒಂದು ಹೆಣ್ಣು ಮಗಳಾಗಿ ಇನ್ನೊಬ್ಬ ಹೆಣ್ಮಗಳನ್ನ ಸಪೋರ್ಟ್ ಮಾಡುವಂತ ರೀತಿ, ಜೊತೆಗೆ ನಿಲ್ಸ್ಕೊಳ್ಳೋಂಥ ರೀತಿ, ನಾನು ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ನಿಮ್ಮಿಂದ ಕಲಿಯೋದು ಬಹಳ ಇದೆ ಮೇಡಮ್. ಧನ್ಯವಾದಗಳು, ತುಂಬಾ ಹೃದಯದ ಧನ್ಯವಾದಗಳು. ಇವತ್ತಿನ ಟೀಸರ್ ಅಣ್ಣ ಫ್ರಮ್ ಮೆಕ್ಸಿಕೋ ನಿಮ್ ಕಡೆಯಿಂದ ಲಾಂಚ್ ಆಗಿರೋದು ಒಂದು ಆ ಕಳೆ 100ರಷ್ಟು ಆಯ್ತು. ಜೊತೆಗೆ ಆ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಇಲ್ಲೇ ಸಿಕ್ತು ಇಡೀ ತಂಡಕ್ಕೆ. ನೈನ್ ಅವ್ರಿಗೆ ಮೈ ಕೊಟ್ಬಿಡೋಣ ಒಂದು ನಿಮಿಷ. ನಮ್ಮ ಆನಂದ್ ಆಡಿಯೋದವ್ರಿಗೆ, ಜಿ ಸ್ಟುಡಿಯೋದವ್ರಿಗೆ ಮತ್ತು ಈ ಅಣ್ಣ ಫ್ರಮ್ ಮೆಕ್ಸಿಕೋ ತಂಡದ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ನಾನು ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಆ ಭಗವಂತ ತಾವೇನು ಕನಸನ್ನ ಕಂಡಿದ್ದೀರಾ, ಆ ಚಾಮುಂಡೇಶ್ವರಿ ತಮ್ಮ ಎಲ್ಲ ಕನಸನ್ನ ಈಡೇರಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ವಿನೋದ ಮೇಡಮ್ ಹೇಳಿ. ಮೇಡಮ್ ಇಷ್ಟ ಮಾತಾಡಲೇಬೇಕು ಈಗ. ರಾಜಕೀಯ ವಿಶ್ಲೇಷಣೆ ಖಂಡಿತ ಈಸಿ, ಮೂವಿ ಟೀಸರ್ ನ ವಿಶ್ಲೇಷಣೆ ಮಾಡಿ ಅಂದ್ರೆ ತುಂಬಾ ಕಷ್ಟ. ಬಟ್ ದ ಸ್ವ್ಯಾಗ್ ಇಸ್ ಎಕ್ಸಲೆಂಟ್, ಯು ಆರ್ ಲುಕಿಂಗ್ ಗುಡ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಡಾಲಿ ಅವರೇ. ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ, ಐರಾ ಫಿಲ್ಮ್ಸ್ ಅಂಡ್ ರಾಯ್ಲಾ ಪ್ರೊಡಕ್ಷನ್ಸ್ಗೆ. ನಾನು ನಿಜವಾಗ್ಲೂ ಫಸ್ಟ್ ಟಿಕೆಟ್ ನಾನೇ ತಗೊಳ್ತೀನಿ. ನಾನು ಮತ್ತೆ ಎಷ್ಟು ಜನ ಕೊಡಿಸ್ಬೇಕು ಕೊಡಿಸ್ತೀನಿ ಈ ಮೂವಿಗೆ. ನಿಜವಾಗ್ಲೂ ಇಟ್ ಲುಕ್ ವೆರಿ ಎಕ್ಸೈಟಿಂಗ್. ನಾನು ನೋಡ್ಲಿಕ್ಕೆ ತುಂಬಾ, ನಾನು ಕಾತುರದಲ್ಲಿದ್ದೀನಿ ಇದನ್ನ. ನೈನಾ ಅವ್ರು ಫಸ್ಟ್ ಟಿಕೆಟ್ ಅಂತ ಹೇಳಿದ್ರೆ ನಾವು 1 ಟಿಕೆಟ್ ಅಂತ ಕನ್ಸಿಡರ್ ಮಾಡಲ್ಲ, ಒಂದಷ್ಟು ಥಿಯೇಟರ್ ಸಾಲದಿಲ್ವಾ? ಓಕೆನಾ? ಆಸ್ ಕೂಲ್. ಅದೆಲ್ಲ ಬಿಡಿ, ಟೀಸರ್ ಆ ಕೋಳಿ ಲಾಂಗ್ ಇಟ್ಕೊಂಡ್ ಬಂದಿದ್ದು ನೀವು ಒಬ್ರು ಪ್ರೇಕ್ಷಕರಾಗಿ, ಸಿನಿ ಪ್ರೇಕ್ಷಕರಾಗಿ, ನನಗೂ ಅದು ಆ ಕರ್ನಾಟಕದ ಏನು ಪೆಂಡೆಂಟ್, ಆ ಚಿಹ್ನೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತು. ಅಂಡ್ ನನಗೆ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಯಾರಿಗೂ ಹೇಳಿದೆ, ನಾನು ಈ ಟೀಸರ್ ಲಾಂಚಿಂಗ್ ಹೋಗ್ತಾ ಇದ್ದೀನಿ ಅಂತ, ಮ್ಯಾಮ್ದು ಪ್ರೊಡಕ್ಷನ್ ಅಂತ, ಫಸ್ಟ್ ಪ್ರೊಡಕ್ಷನ್. ಅವ್ರು ಒಂದೇ ಮಾತು ಹೇಳಿದ್ರು, ನಾನು ಆಕ್ಟರ್ ಯಾರು ಅಂತ ಕೇಳಿದ್ರು, ನಾನು ಹೇಳಿದೆ ಧನಂಜಯ ಅಂತ. ಓಡುತ್ತೆ ಬಿಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅಂಡ್ ಮ್ಯಾಮ್ ಹೇಳಿದಾಗೆ ನನಗೆ ಆಕ್ಚುಲಿ ಬಂದ್ಬಿಟ್ಟು ಸ್ವಲ್ಪ ಅವರಿಂದ ಎಮೋಷನಲ್ ಆಗೋಗ್ಬಿಟ್ಟೆ. ಅವ್ರದ್ದು ಫಸ್ಟ್ ಪ್ರೊಡಕ್ಷನ್, ಅದು ಅವ್ರ ಮೊಮ್ಮಗಳು ಹೆಸರಲ್ಲಿ ಇದನ್ನ ಈ ಪ್ರೊಡಕ್ಷನ್ ಮಾಡಿದ್ದಾರೆ. ನನಗೆ ಗೊತ್ತು ಅವ್ರ ಮೊಮ್ಮಗಳು ಅಂದ್ರೆ ಅವ್ರಿಗೆ ಏನು ಅಂತ, ಆಲ್ಮೋಸ್ಟ್ ಲಿಟರಲಿ ಸರ್ವಸ್ವ ಅವರಿಗೆ. ಅಂಡ್ ಅದ್ರ ಜೊತೆ ಪ್ರತಿ ಹಂತದಲ್ಲಿ ಅವರನ್ನ ನೋಡಿರೋದ್ರಿಂದ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ, ಆಮೇಲೆ ಎಲೆಕ್ಷನ್, ಫಸ್ಟ್ ಟೈಮ್ MLA, ಆಮೇಲೆ ಮಂತ್ರಿಗಳು, ಈಗ ಒಂದು ಪ್ರೊಡ್ಯೂಸರ್ ಆಗಿ ನೋಡ್ಲಿಕ್ಕೆ ನನಗೆ ಏನು ಕಂಡು ಬರ್ತಾ ಇದೆ. ನನಗೆ ನಿಜವಾಗ್ಲೂ ಅದರಿಂದ ಖುಷಿ ಆಗಿದೆ. ಧನಂಜಯ್ ಅವರು ಮ್ಯಾಮ್ ಮೂಲಕನೇ ನನಗೆ ಪರಿಚಯ. ಸೊ ಅವ್ರದ್ದು ಒಂದು ಸ್ವಲ್ಪ ಬೆಳವಣಿಗೆ ನಾನು ನೋಡಿದ್ದೀನಿ. ಸೊ ಎರಡೂ ಏನು ಕಾಂಬಿನೇಷನ್ ಇದೆ, ಐ ಥಿಂಕ್ ಇಟ್ಸ್ ಅ ಡೆಡ್ಲಿ ಕಾಂಬಿನೇಷನ್. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇವನ್ ಟು ದ ಹೀರೋಯಿನ್, ಟು ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಟು ದ ಡೈರೆಕ್ಟರ್. ಆಮೇಲೆ ಚನ್ನೋಣ ಆಫ್ ಕೋರ್ಸ್, ಬಿಕಾಸ್ ಮ್ಯಾಮ್ ದ ಬ್ಯಾಕ್ ಬೋನ್ ಅವರು. ಸೊ ಇದೆಲ್ಲ ಸೇರ್ಬಿಟ್ಟು ನಾನು ನಿಜವಾಗ್ಲೂ ಇವರಿಗೆ ಬರೀ 100 ಕೋಟಿ ಅಲ್ಲ, 1000 ಕೋಟಿ ನೀವು ಈ ಫಿಲ್ಮ್ ಮಾಡಲಿ ಅಂತ ನಾನು ನಿಮಗೆ ಶುಭಾಶಯಗಳ ಆಶಯ ಅಥವಾ ಹಾರೈಸ್ತೀನಿ. ಓಕೆ, ಸೂಪರ್ ಸೂಪರ್. ಎಸ್ ಮ್ಯಾಮ್, ಇನ್ನೇನಾದ್ರು ಆಡ್ ಮಾಡೋದಕ್ಕೆ? ಅಲ್ಲ, ನಂದು ಕ್ವೆಶನ್ಸ್ ಎಂಡ್ ಆದ್ರೂ ನಿಮ್ದು ಕ್ವೆಶನ್ಸ್ ಇರುತ್ತೆ ಅಂತ ಗೊತ್ತಿತ್ತು ಮೇಡಮ್ ನಿಮ್ಗೆ ಈ ಪ್ರಶ್ನೆ. ಖಂಡಿತ ಇಲ್ಲ, ಖಂಡಿತ ಆ ರೀತಿ ಯಾವುದೇ ವಿಚಾರ ಇಲ್ಲ. ಸಿನಿಮಾನ ಬಹಳ ಪ್ರೀತಿಸ್ತೀನಿ. ಸೊ ಅದಕ್ಕೋಸ್ಕರ ಇದೊಂದು ಪ್ರಯತ್ನ. ಇನ್ನು ಬಹಳ ದೊಡ್ಡ ದೊಡ್ಡ ಒಳ್ಳೆ ಸಿನಿಮಾವನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡ್ಬೇಕನ್ನೋ ಆಸೆ. ಆ ರೀತಿ ಸರ್ಕಾರದಲ್ಲಿ
ರಾಜ್ಯದಲ್ಲಿ ಇರೋದ್ರಿಂದ ನೀವು ಕೂಡ ಯಾಕೆ ಇಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಚಿತ್ರರಂಗದ ಕಡೆ ಎಲ್ಲಾ ಸರ್ಕಾರಗಳು ಬರ್ತವೆ, ಅನುದಾನ ಕೊಡ್ತೀವಿ ಅಂತಾರೆ, ಯಾವ್ದೋ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡ್ಬಿಟ್ರೆ ನಮ್ ಕೆಲಸ ಮುಗೀತು, ರಾಜ್ಯೋತ್ಸವ ಅವಾರ್ಡ್ ಕೊಟ್ರೆ ನಮ್ ಕೆಲಸ ಮುಗೀತು, ಅಷ್ಟಲ್ಲ ಮೇಡಮ್. ಅದನ್ನು ಹೊರತುಪಡಿಸಿ ಈ ತರದ ಒಂದಷ್ಟು ಸಮಸ್ಯೆಗಳಿದೆ. ಅದರ ಕಡೆ ಸರ್ಕಾರ ಯಾವುದೇ ರೀತಿಯಾದ, ನಿಮ್ದೇ ಸರ್ಕಾರ ಅಂತಲ್ಲ, ಯಾವುದೇ ಸರ್ಕಾರ ಬಂದ್ರೂ ಗಮನ ಹರಿಸ್ತಾ ಇಲ್ಲ. ಖಂಡಿತವಾಗ್ಲೂ ತಮ್ಮ ಕಾಳಜಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂತಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಕಲಾವಿದರು ಆಗಲಿ ಅಥವಾ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗಲಿ, ಅದು ನಮ್ಮ ರಾಜ್ಯದ ಒಂದು ಶ್ರೀಮಂತ ಒಂದು ಪರಂಪರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಈಗ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಇದು ಕೂಡ ನಾನು ಹೊಸದಾಗಿ ಎಂಟರ್ ಆಗಿದ್ದೀನಿ, ತಾವು ಹೇಳಿದ್ದೀರಾ. ಖಂಡಿತವಾಗ್ಲೂ, ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಇಲಾಖೆಯನ್ನು ಇಟ್ಕೊಂಡಿದ್ದಾರೆ. ಸೊ ಇನ್ಫಾರ್ಮೇಶನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಇಲಾಖೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಕನ್ನಡ ಕಲಾವಿದರು ಬಹಳಷ್ಟು ಜನ, ಅದರಲ್ಲೂ ಜಯಮಾಲ ಅವರು ಕೂಡ ಮೊನ್ನೆ ಅಧ್ಯಕ್ಷರಾಗಿದ್ದಾರೆ. ನಾನು ಖಂಡಿತವಾಗ್ಲೂ ಇದ್ರ ಬಗ್ಗೆ ಆಸಕ್ತಿಯನ್ನು ತೆಗೆದುಕೊಳ್ತೀನಿ. ಸಮಸ್ಯೆ ಆಗದ ರೀತಿ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೆನ್ಸಾರ್ ಮಂಡಳಿ ಅನ್ನುವಂಥದ್ದು ಬಂದಾಗ ಕನ್ನಡದಲ್ಲಿ ಯಾರಾದ್ರೂ ಕೂಡ ಒಬ್ಬ IAS ಆಫೀಸರ್ಸ್ ಇಲ್ವಾ? ಏನಕ್ಕೆ ಪ್ರಾದೇಶಿಕ ಸಿನಿಮಾಗಳು ಅಂತ ಬಂದಾಗ ಇಲ್ಲಿ ನೇಟಿವಿಟಿಯ ವಿಚಾರ ತಿಳ್ಕೋಬೇಕು ಅಂತಂದ್ರೆ ಇಲ್ಲಿಯ ಯಾರಾದ್ರೂ ಅಧಿಕಾರಿಗಳು ಆ ಸ್ಥಾನದಲ್ಲಿದ್ರೆ ನಮ್ಮ ವಿಚಾರಗಳು ಅವ್ರಿಗೆ ಅರಿವಿರುತ್ತೆ. ಯಾರೋ ನಾರ್ತ್ ಇಂಡಿಯಾದವ್ರನ್ನ ತಂದು ಇಲ್ಲಿ ಕೂರಿಸಿರ್ತಾರೆ, ನಮ್ಮ ನೇಟಿವಿಟಿ ಅವ್ರಿಗೆ ಗಮನಕ್ಕೆ ಬಂದಿರಲ್ಲ. ಅಲ್ಲಿಯ ಭಾಷೆಯ ಸಿನಿಮಾಗಳಿಗೆ ಅವ್ರಿಗೆ ಹೇಗ್ ಬೇಕೋ ಅವ್ರು ಸೆನ್ಸರ್ ಕೊಡ್ತಾರೆ. ಬಟ್ ಇಲ್ಲಿ ನಮ್ಮಲ್ಲಿ ಯಾರು ಅಂತ ದಕ್ಷ ಅಧಿಕಾರಿಗಳೇ ಇಲ್ವಾ ಅಂತ ನೋಡಿ. ಇದು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ನಾನು ಅಷ್ಟೊಂದು, ಯಾಕಂದ್ರೆ ಬೇರೆ ರಾಜ್ಯದಿಂದ ಬಂದಂತ IAS ಆಫೀಸರ್ಗಳು ಕೂಡ ಕರ್ನಾಟಕ ರಾಜ್ಯಕ್ಕೆ ಬಹಳ ಒಳ್ಳೆಯದು ಮಾಡ್ತಾರೆ. ಪ್ರತಿಯೊಬ್ರು ಕೂಡ ಕನ್ನಡದವರ ಆಗಿನೇ ಸೇವೆಯನ್ನ ಸಲ್ಲಿಸ್ತಾರೆ. ಬಟ್ ತಾವು ಏನ್ ಹೇಳಿದೀರಾ ಅದ್ರ ಬಗ್ಗೆ ವಿಚಾರ. ಓಕೆ, ಐರಾ ಫಿಲ್ಮ್ಸ್ ಪರವಾಗಿ ಚಂದ್ರರಾಜ್ ಸರ್ ಪ್ರೆಸ್ ಮೀಟಿಂಗ್ ಕೊಟ್ಕೊಳ್ತಾರೆ. ಉಳಿದಿದ್ದು ಏನೇ ಪ್ರಶ್ನೆಗಳಿದ್ರು ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಹಾಗೆ ನೈನಾ